ಆತ್ಮೀಯ ವೀಕ್ಷಕರೇ, ನೀವೆಲ್ಲರೂ ಸಂತೋಷಭರಿತವಾಗಿಯೂ ದೇವರ ವಾಕ್ಯಗಳಿಂದ ಬಲ ಹೊಂದಿದವರಾಗಿಯೂ ಇದ್ದೀರಿ ಎಂದು ನಾವು ನಂಬುತ್ತೇವೆ. ನಿಮಗೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ನಮ್ಮ ಅಧ್ಯಯನದಲ್ಲಿ ಸೊಲೊಮೋನನ ಆಡಳಿತದಲ್ಲಿ ರಾಜ್ಯದ ಶ್ರೇಷ್ಠತೆ, ಅವನ ಜ್ಞಾನದ ಬಗ್ಗೆ ತಿಳಿದುಕೊಳ್ಳಲಿರುವೆವು. ಆದುದರಿಂದ ನಮ್ಮನ್ನು ದೇವರ ಆತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು ಪುಸ್ತಕದ 4ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ 4ನೇ ಅಧ್ಯಾಯದಲ್ಲಿ ಸೊಲೊಮೋನನು ರಾಜ್ಯವನ್ನು ಅತ್ಯುನ್ನತ ಸ್ಥಿತಿಗೇರಿಸಿದ್ದನ್ನು ಕಾಣುತ್ತೇವೆ. ಅವನ ರಾಜ್ಯದಲ್ಲಿ ಸಮಾಧಾನ, ಅಭಿವೃದ್ಧಿ ಹೆಗ್ಗುರುತುಗಳಾಗಿದ್ದವು. ನಮ್ಮೆಲ್ಲರಿಗೂ ಸಮಾಧಾನ ಸ್ಥಿತಿ ಇಷ್ಟವಲ್ಲವೇ? ದಾವೀದನು ಯುದ್ಧವೀರನಾಗಿದ್ದಂತೆ ಸೊಲೊಮೋನನನ್ನು ಸಮಾಧಾನದ ರಾಜನೆಂದು ಕರೆಯಬಹುದು. ಆದರೆ ಸೊಲೊಮೋನನು ಅವನ ಪ್ರಜೆಗಳು ಅನುಭವಿಸುತ್ತಿದ್ದ ಸಮಾಧಾನವು ಯುದ್ಧಗಳ ರಾಜನಾದ ದಾವೀದನಿಂದ ಸ್ಥಾಪಿಸಲ್ಪಟ್ಟದಾಗಿತ್ತು. ಪ್ರಿಯರೇ, ಇದು ನಮಗೆ ಆತ್ಮಿಕವಾಗಿ ಅನ್ವಯವಾಗುವಂಥದ್ದಾಗಿದೆ. ದೇವರು ಭಾವನಾತ್ಮಕ ಜೀವಿಯಾದ್ದರಿಂದ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆಂದು ನಾವು ತಿಳಿಯುತ್ತೇವೆ. ಆದರೆ ದೇವರು ಆ ರೀತಿ ಪಾಪವನ್ನು ಕೆಳಮಟ್ಟದಲ್ಲಿ ಕ್ಷಮಿಸುವುದಿಲ್ಲ. ಅದಕ್ಕಾಗಿ ಒಂದು ಯುದ್ಧ ನಡೆದಿದೆ. ಒಂದು ಶ್ರೇಷ್ಠ ಯಜ್ಞವೂ ಸಮರ್ಪಿಸಲ್ಪಟ್ಟಿದೆ. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ರಕ್ತವೂ ಸುರಿಸಲ್ಪಟ್ಟಿದೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ತಾನು ರಕ್ತ ಸುರಿಸಿದ್ದರ ಮೂಲಕ ಸಮಾಧಾನವನ್ನುಂಟು ಮಾಡಿದ್ದಾನೆ. ಆತನ ರಕ್ತದ ಮೂಲಕ ಮಾತ್ರವೇ ನಾವು ಆತನ ಸಮಾಧಾನದಲ್ಲಿ ಪ್ರವೇಶಿಸುತ್ತೇವೆ. 1ನೇ ಅರಸರುಗಳು 4ನೇ ಅಧ್ಯಾಯ ಮೊದಲಿನ 6 ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೊಲೊಮೋನ ರಾಜನು ಎಲ್ಲ ಇಸ್ರಾಯೇಲ್ಯರ ಮೇಲೆ ಅರಸನಾಗಿದ್ದನು. ಅವನ ಮುಖ್ಯ ಉದ್ಯೋಗಸ್ಥರು ಚಾದೋಕನ ಮಗನಾದ ಅಜರ್ಯನು ಯಾಜಕನು, ಶೀಷನ ಮಕ್ಕಳಾದ ಎಲೀನು, ಹೋರೇಫ್, ಅಹಿಯಾಹು ಎಂಬವರು ಲೇಖಕರು, ಅಹಿಲೂದನ ಮಗನಾದ ಯೆಹೋಷಾಫಾಟನು ಅವನ ಮಂತ್ರಿಯು, ಯೆಹೋಯಾದಾವನ ಮಗನಾದ ಬೇನಾಯನು ಸೇನಾಪತಿ, ಎಬ್ಯಾತಾರ ಚಾದೋಕರು ಯಾಜಕರು, ನಾತಾನನ ಮಗನಾದ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥನು, ನಾತಾನನ ಮಗನಾದ ಜಾಬೂದನು ಯಾಜಕನು, ಅರಸನ ಮಿತ್ರನೂ ಆಗಿದ್ದನು, ಅಹಿಷಾರನು ರಾಜಗೃಹಾಧಿಪತಿಯು, ಅಬದ್ದನ ಮಗನಾದ ಅದೋನಿರಾಮನು ಬಿಟ್ಟಿ ಕೆಲಸ ಮಾಡಿಸುವವರ ಮುಖ್ಯಸ್ಥನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಮೊದಲಿನ ಕೆಲವು ವಚನಗಳಲ್ಲಿ ಸೊಲೊಮೋನನ ಅಧಿಕಾರಿಗಳ ಪಟ್ಟಿ ಕೊಡಲ್ಪಟ್ಟಿದೆ. ಅವರಲ್ಲಿ ಕೆಲವರು ದಾವೀದನ ಮಕ್ಕಳ ಮಕ್ಕಳಾಗಿದ್ದರು. ಅವರು ಸೊಲೊಮೋನನಿಗೆ ಸಂಬಂಧಿಗಳೇ ಆಗಿದ್ದರು. 5ನೇ ವಚನದಲ್ಲಿ ಅಜರ್ಯನ ಹೆಸರು ಬಂದಿದೆ. ಇವನು ನಾತಾನನ ಮಗನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೊಲೊಮೋನನ 12 ಮಂದಿ ಪ್ರದೇಶಾಧಿಪತಿಗಳು ಎಂಬ ವಿಚಾರವನ್ನು ಧ್ಯಾನಿಸೋಣ. 1ನೇ ಅರಸರುಗಳು 4ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಸೊಲೊಮೋನನು ಎಲ್ಲ ಇಸ್ರಾಯೇಲ್ಯರ ಮೇಲೆ 12 ಮಂದಿ ಪ್ರದೇಶಾಧಿಪತಿಗಳನ್ನು ನೇಮಿಸಿದನು. ಅವರಲ್ಲಿ ಪ್ರತಿಯೊಬ್ಬನು 1 ತಿಂಗಳು ಅರಸನಿಗೂ ಅವನ ಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪ್ರತಿ ವರ್ಷವೂ ಒದಗಿಸಿಕೊಡಬೇಕಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನ 12 ಮಂದಿ ಪ್ರದೇಶಾಧಿಪತಿಗಳಲ್ಲಿ ಒಬ್ಬೊಬ್ಬರು ಇಸ್ರಾಯೇಲಿನ 1 ಕುಲದಿಂದ ಬಂದವರಾಗಿದ್ದರು. ಅವರು ಅರಸನ ಮತ್ತು ಅವನ ಪರಿವಾರದ ಅಗತ್ಯತೆಗಳನ್ನು ಪೂರೈಸುತ್ತಿದ್ದರು. ಸೊಲೊಮೋನನು ಕಪ್ಪ ಸಂಗ್ರಹ ಮಾಡುತ್ತಿದ್ದ ರೀತಿ ಇದಾಗಿತ್ತು. ಮುಂದಕ್ಕೆ ನಾವು ನೋಡುತ್ತೇವೆ ರಾಜ್ಯದ ಶ್ರೇಷ್ಠತೆ ಎಂಬುದಾಗಿ. 1ನೇ ಅರಸರುಗಳು 4ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ ಯೆಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು. ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದಿದ್ದರು. ಸೊಲೊಮೋನನು ಯುಪ್ರಟೀಸ್ ನದಿ ಮೊದಲುಗೊಂಡು ಫಿಲಿಷ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲಾ ರಾಜ್ಯಗಳವರನ್ನು ಆಳುತ್ತಿದ್ದನು. ಅವರು ಅವನ ಜೀವಮಾನದಲ್ಲೆಲ್ಲ ಅವನಿಗೆ ಅಧೀನರಾಗಿ ಕಪ್ಪ ಕೊಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಬಹು ಸಮೃದ್ಧಿಯ ಹಾಗೂ ಸಮಾಧಾನದ ಕಾಲವಾಗಿತ್ತು. ಯುದ್ಧಗಳು ನಿಂತು ಹೋಗಿದ್ದವು. ಎಲ್ಲರಿಗೂ ಬೇಕಾದಷ್ಟು ಸಾಮಗ್ರಿಗಳಿರುತ್ತಿದ್ದವು. ಇದು ಮುಂದೆ ಈ ಲೋಕಕ್ಕೆ ಬರಲಿರುವ 1000 ವರ್ಷದ ಆಳ್ವಿಕೆಯ ಮುನ್ನೋಟ ಸೂಚನೆಯಾಗಿತ್ತು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರು 4ನೇ ಅಧ್ಯಾಯ 25ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನ ಆಳಿಕೆಯಲ್ಲೆಲ್ಲ ದಾನ್ ಪಟ್ಟಣ ಮೊದಲುಗೊಂಡು
ಬೆರ್ಷೆಬದವರೆಗಿರುವ ಸಮಸ್ತ ಇಸ್ರಾಯೇಲ್ಯರು, ಯಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ಕೆಲವು ಸಂಗತಿಗಳನ್ನು ಗಮನಿಸಬೇಕಾಗಿದೆ. ರಾಜ್ಯದಲ್ಲಿ ಆಗ ನಮ್ಮ ಲೋಕದಲ್ಲಿ ಈಗ ಕಾಣಸಿಗದ ಭದ್ರತೆ, ಸುರಕ್ಷತೆಯ ಕಾಲವಾಗಿತ್ತು. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಓದುತ್ತೇವೆ. ಆದರೆ ಸಮಾಧಾನದ ರಾಜನು ಈ ಲೋಕಕ್ಕೆ ಬಂದಾಗ ಶಾಂತಿಯು ನೆಲೆಗೊಳ್ಳುತ್ತದೆ. ಸೊಲೊಮೋನನ ಕಾಲದಲ್ಲಿ ಪ್ರತಿಯೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ, ಅಂಜೂರದ ಮರದಡಿಯಲ್ಲಿ ಇರುತ್ತಿದ್ದನು. ಅಂದರೆ ಅವರ ಸ್ಥಿತಿಗತಿಗಳಲ್ಲಿ ತಾರತಮ್ಯವಿರಲಿಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ಆಸ್ತಿಯಲ್ಲಿ ಸುಖದಿಂದ ಜೀವಿಸುತ್ತಿದ್ದನು. ಅದು ದಾನ್ನಿಂದ ಬೆರ್ಷೆಬದವರೆಗೂ, ಅಂದರೆ ಉತ್ತರದ ಮೇರೆಯಿಂದ ದಕ್ಷಿಣದ ಮೇರೆಯವರೆಗೂ ಹಾಗೆಯೇ ಇತ್ತು. 1ನೇ ಅರಸರುಗಳು 4ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಸೊಲೊಮೋನನ ಲಾಯಗಳಲ್ಲಿ 40,000 ರಥಾಶ್ವಗಳಿಗೆ ಸ್ಥಳವಿತ್ತು. ಅವನಿಗೆ 12,000 ಮಂದಿ ರಾಹುತರಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದ ಕಡೆಗೆ ಗಮನ ಕೊಡೋಣ. ಕುದುರೆಯು ಯುದ್ಧದ ಪ್ರಾಣಿಯಾಗಿತ್ತು. ಕುದುರೆಗಳ ಅತಿಯಾದ ಸಂಗ್ರಹವನ್ನು ದೇವರು ನಿಷೇಧಿಸಿದ್ದನು. ರಾಜನಾದವನು ಕುದುರೆಗಳನ್ನಾಗಲಿ ಉಪಪತ್ನಿಯರನ್ನಾಗಲಿ ಸೇರಿಸಿಕೊಳ್ಳಬಾರದೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದನು. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನೂ ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದನಲ್ಲ ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ಕುದುರೆಗಳನ್ನು, ಪತ್ನಿಯರನ್ನು ಹೆಚ್ಚಿಸಿಕೊಂಡನು. ಇಸ್ರಾಯೇಲಿನಲ್ಲೆಲ್ಲ ಅವನು ಕುದುರೆಗಳನ್ನು ಸಂಗ್ರಹಿಸುತ್ತಿದ್ದನು. ದೇವರ ನಿಯಮಕ್ಕೆ ವಿರುದ್ಧವಾಗಿ ಅವನು ನಿಜವಾಗಿಯೂ ಕುದುರೆಗಳನ್ನು ಸಂಗ್ರಹಿಸಿದ್ದನು. ಮುಂದಕ್ಕೆ ನಾವು ಸೊಲೊಮೋನನ ಶ್ರೇಷ್ಠ ಜ್ಞಾನ ಹಾಗೂ ಪ್ರಸಿದ್ಧಿ ಎಂಬ ವಿಚಾರವನ್ನು ನೋಡೋಣ. 1ನೇ ಅರಸುಗಳು 4ನೇ ಅಧ್ಯಾಯ 29 ಮತ್ತು 30ನೇ ವಚನ ಹೀಗೆ ಹೇಳುತ್ತದೆ: ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ಅವನ ಜ್ಞಾನವು ಮೂಡನ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೂಡನ ದೇಶವೆಂದರೆ ಬುದ್ಧಿವಂತರ ನಾಡೆಂದು ಪ್ರಸಿದ್ಧವಾದದ್ದು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 4ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಜೆರಹನ ಮಗನಾದ ಏತಾನ್, ಮಾಹೋಲನ ಮಕ್ಕಳಾದ ಹೇಮಾನ್, ಕಲ್ಕೋಲ್, ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಣ ಎಲ್ಲ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳಲ್ಲಿ ಶ್ರೇಷ್ಠ ಜ್ಞಾನಿಗಳಾದ 4 ಮಂದಿಯ ಹೆಸರುಗಳು ಹೇಳಲ್ಪಟ್ಟಿದೆ. 1ನೇ ಅರಸರುಗಳು 4ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನ ಜ್ಞಾನೋಕ್ತಿಗಳು 3,000, ಗೀತೆಗಳು 1,005. ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಇಸ್ಸೋಪ್ ಗಿಡದವರೆಗಿರುವ ಎಲ್ಲ ವನಸ್ಪತಿಗಳನ್ನು, ಎಲ್ಲ ಪಶುಪಕ್ಷಿ ಜಲಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೊಲೊಮೋನನು 3,000 ಜ್ಞಾನೋಕ್ತಿಗಳನ್ನು ಹೇಳಿದನೆಂದು ಬರೆದಿದೆ. ಸತ್ಯವೇದದಲ್ಲಿ ಕೆಲವು 100 ಮಾತ್ರ ಬರೆಯಲ್ಪಟ್ಟಿವೆ. ಅವನು ಗೀತಗಳನ್ನು ಬರೆದವನೂ ಆಗಿದ್ದಾನೆ. ನಮಗೆ ಪರಮಗೀತವೆಂಬ ಒಂದು ಪುಸ್ತಕ ಮಾತ್ರ ಲಭ್ಯವಿದೆ. ಸೊಲೊಮೋನನು ಪ್ರಕೃತಿಯನ್ನು ಗೌರವಿಸುವನಾಗಿದ್ದನು. ಅವನು ವೃಕ್ಷ, ದೇವದಾರು, ಲೆಬನೋನಿನ ದೇವದಾರು ವೃಕ್ಷ ಹಾಗೂ ಗೋಡೆಯಲ್ಲಿ ಬೆಳೆಯುವ ಇಸ್ಸೋಪ್ ಬಳ್ಳಿಯ ಕುರಿತು ಬರೆದಿದ್ದಾನೆ. ಅವನು ಪ್ರಾಣಿಪ್ರಿಯನೂ ಆಗಿದ್ದು ಎಲ್ಲ ಪಶುಪಕ್ಷಿ ಜಲಜಂತುಗಳ ವಿಷಯವಾಗಿಯೂ ಬರೆದನು. ಪಕ್ಷಿ ಪ್ರಪಂಚ, ಕೀಟ ಪ್ರಪಂಚಗಳ ಜ್ಞಾನವೂ ಅವನಿಗಿತ್ತು. ಅವನು ಈ ವಿಚಾರವಾಗಿ ಕೂಲಂಕುಷ ಅಧ್ಯಯನ ಮಾಡಿ ತಿಳುಕೊಂಡಿರುವುದರಿಂದ ಅವುಗಳ ಕುರಿತಾಗಿ ಚೆನ್ನಾಗಿ ಮಾತನಾಡಬಲ್ಲವನಾಗಿದ್ದನು. ಅವನಿಗೆ ಈ ವಿಚಾರಗಳಲ್ಲಿ ಆಸಕ್ತಿಯೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 4ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಲ್ಲ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ತನ್ನ ಜ್ಞಾನಕ್ಕಾಗಿ ಲೋಕ ಪ್ರಸಿದ್ಧನಾದನು. ಅನೇಕರು ಅವನ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದರು.
ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ಅವನು ಬರೆದ ಕೆಲವು ಜ್ಞಾನವಾಕ್ಯಗಳನ್ನು ನಾವು ನೋಡುತ್ತೇವೆ. ಒಬ್ಬ ಯವನಸ್ಥನು ತನ್ನ ಜೀವಿತವನ್ನು ಪ್ರಾರಂಭಿಸುವಾಗ ಈ ಮಾತು ಬಹು ಪ್ರಯೋಜನಕರವಾದದ್ದಾಗಿರುತ್ತದೆ. ಜೀವಿತ ಹಾಗೂ ವ್ಯವಹಾರದಲ್ಲಿ ಮಾರ್ಗದರ್ಶನ ನೀಡಬಲ್ಲ ಅನೇಕ ಮಾತುಗಳು ಇದರಲ್ಲಿರುತ್ತವೆ. ದೇವರು ನಮ್ಮೊಂದಿಗೆ ಪ್ರಾಯೋಗಿಕವಾಗಿ ವ್ಯವಹರಿಸುವನಾಗಿದ್ದಾನೆ. ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಲೌಕಿಕ ವ್ಯವಹಾರಗಳಲ್ಲಿ ಹೇಗಿರಬೇಕೆಂಬುದರ ಕುರಿತಾಗಿ ವಿವರವಾಗಿ ದೇವರು ಈ ವಚನಗಳಲ್ಲಿ ತಿಳಿಸಿದ್ದಾನೆ. ಪ್ರಿಯರೇ, ಜೀವನದ ಕೆಲವು ಮಾರ್ಗದರ್ಶಕ ಸೂತ್ರಗಳು ಇಲ್ಲಿ ಕೊಡಲ್ಪಟ್ಟಿವೆ. ಸೊಲೊಮೋನನ ಜ್ಞಾನವಾಕ್ಯಗಳನ್ನು ಓದುವುದರಿಂದ ಯವನಸ್ಥನು ರಕ್ಷಣೆ ಹೊಂದುವುದಿಲ್ಲ, ಆದರೆ ತನ್ನ ಜೀವಿತಕ್ಕೆ ಬೇಕಾದ ಅದ್ಭುತವಾದ ಮಾರ್ಗದರ್ಶನವನ್ನು ಪಡೆಯುತ್ತಾನೆ. ಪ್ರಿಯರೇ, ಇಲ್ಲಿವರೆಗೆ 1ನೇ ಅರಸುಗಳು ಪುಸ್ತಕದ 4ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು 1ನೇ ಅರಸುಗಳು ಪುಸ್ತಕದ 5 ಮತ್ತು 6ನೇ ಅಧ್ಯಾಯಗಳ ಬಗ್ಗೆ ಗಮನ ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ದೇವಾಲಯದ ಕಟ್ಟಡಕ್ಕೆ ಸಿದ್ಧತೆಯು ದೇವಾಲಯ ಕಟ್ಟಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 5ನೇ ಅಧ್ಯಾಯದಲ್ಲಿ ಸೊಲೊಮೋನನು ತೂರಿನ ರಾಜನಾದ ಹೀರಾಮನೊಂದಿಗೆ ತನಗೆ ಬೇಕಾದ ದೇವದಾರು ಮರಗಳನ್ನು, ಚತುರ ಕೆಲಸಗಾರರನ್ನು ಒದಗಿಸುವ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಮಾತ್ರವಲ್ಲದೆ ಇಸ್ರಾಯೇಲ್ ದೇಶದೊಳಗಿಂದ 30,000 ಮಂದಿ ಕೆಲಸಗಾರರನ್ನೂ ಕೂಡಿಸುತ್ತಾನೆ. 6ನೇ ಅಧ್ಯಾಯದಲ್ಲಿ ಈ ಸುಂದರವಾದ ಬಹು ಬೆಳೆಯುಳ್ಳ ದೇವಾಲಯದ ರಚನೆಯ ಕುರಿತು ವಿವರಗಳಿವೆ. ದೇವಾಲಯ ಕಟ್ಟಿ ಪೂರ್ತಿಗೊಳಿಸಲು 7 ವರ್ಷ ಹಿಡಿಯಿತು. 1ನೇ ಅರಸರುಗಳು 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದಾವೀದನ ಜೀವಮಾನದಲ್ಲೆಲ್ಲ ಅವನ ಮಿತ್ರನಾಗಿದ್ದ ತೂರಿನ ಅರಸನಾದ ಹೀರಾಮನು ಸೊಲೊಮೋನನು ತಂದೆಗೆ ಬದಲಾಗಿ ಅಭಿಷೇಕಿಸಲ್ಪಟ್ಟನೆಂದು ಕೇಳಿದಾಗ ಅವನ ಬಳಿಗೆ ತನ್ನ ಸೇವಕರನ್ನು ಕಳುಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನಾದ ಹೀರಾಮನು ಮಾಡಿದ್ದೆಲ್ಲವೂ ಸೊಲೊಮೋನನಿಗೋಸ್ಕರವಾಗಿರದೆ ಅವನಿಗೆ ಅರಸನಾದ ದಾವೀದನ ಮೇಲಿದ್ದ ಪ್ರೀತಿ ಗೌರವಗಳಿಂದಾಗಿತ್ತು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 5ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಆನಂತರ ಸೊಲೊಮೋನನು ದೂತರ ಮುಖಾಂತರವಾಗಿ ಹೀರಾಮನಿಗೆ, ಯೆಹೋವನ ಅನುಗ್ರಹದಿಂದ ನಮ್ಮ ತಂದೆಯಾದ ದಾವೀದನಿಗೆ ಎಲ್ಲಾ ಶತ್ರುಗಳು ವಶವಾಗುವವರೆಗೆ ಅವನು ಸುತ್ತಲೂ ಯುದ್ಧಗಳನ್ನು ನಡೆಸಬೇಕಾಗಿದ್ದರಿಂದ ತನ್ನ ದೇವರಾದ ಯೆಹೋವನ ಹೆಸರಿಗೆ ಆಲಯವನ್ನು ಕಟ್ಟಿಸಲಾರದೆ ಹೋದನೆಂದು ನೀನು ಬಲ್ಲೆ. ನನಗಾದರೂ ನನ್ನ ದೇವರಾದ ಯೆಹೋವನು ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ. ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ. ಆಪತ್ತು ನನಗೆ ದೂರವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನ ಹೃದಯದಲ್ಲಿ ಆಗಲಿ ಜಗತ್ತಿನಲ್ಲಾಗಲಿ ನಿಜವಾದ ಶಾಂತಿಯನ್ನು ದೇವರು ಮಾತ್ರ ಕೊಡಬಲ್ಲನು. ಮಾನವ ಹೃದಯಕ್ಕೆ ಬೇಕಾದ ವಿಶ್ರಾಂತಿಯು ದೇವರಲ್ಲಿ ಮಾತ್ರ ಸಿಗುತ್ತದೆ. ಆದ್ದರಿಂದ ನಮ್ಮ ಕರ್ತನನ್ನು ಅರಸನೆಂದು ಸ್ವೀಕರಿಸದೆ ಜನರು ತಿರಸ್ಕರಿಸಿದಾಗ ಆತನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬ ಪ್ರೀತಿಯ ವೈಯಕ್ತಿಕವಾದ ಕರೆಯನ್ನು ಕೊಟ್ಟನು. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಈ ರೀತಿಯ ವಿಶ್ರಾಂತಿಯನ್ನು ಕ್ರಿಸ್ತನು ಮಾತ್ರವೇ ಕೊಡಬಲ್ಲನು. ಈಗ ದೇವರು ಸೊಲೊಮೋನನಿಗೆ ಯುದ್ಧಗಳಿಂದ ವಿಶ್ರಾಂತಿಯನ್ನು ಕೊಟ್ಟನು. ಎಲ್ಲಾ ದಿಕ್ಕುಗಳಲ್ಲಿಯೂ ಸಮಾಧಾನ ನೆಲೆಯಾಗಿತ್ತು. 1ನೇ ಅರಸರುಗಳು 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನನ್ನ ತಂದೆಯಾದ ದಾವೀದನಿಗೆ, ನಾನು ನಿನಗೆ ಬದಲಾಗಿ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವ ನಿನ್ನ ಮಗನು ನನ್ನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಲಿ ಎಂದು ಹೇಳಿದ್ದರಿಂದ ನಾನು ನನ್ನ ದೇವರಾದ ಯೆಹೋವನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಬೇಕೆಂದಿರುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯ ಕಟ್ಟಡದ ರೂಪುರೇಖೆಯನ್ನೆಲ್ಲ ದಾವೀದನೇ ಸಿದ್ಧಪಡಿಸಿದ್ದರೂ ಅವನು ಯುದ್ಧಗಳಲ್ಲಿ ತೊಡಗಿದವನಾದ್ದರಿಂದ ಅವನಿಗೆ ಕಟ್ಟುವುದಕ್ಕೆ ಅಪ್ಪಣೆ ಇರಲಿಲ್ಲ. ದೇವಾಲಯ ಕಟ್ಟಣದ ಕುರಿತು ಕೆಲವು ಹಿನ್ನೆಲೆಯ ವಿಚಾರಗಳನ್ನು ನಾವು ತಿಳುಕೊಳ್ಳುವುದು ಒಳ್ಳೆಯದು. ಮಾನವನು ಆದಿಯಿಂದಲೂ ಕಟ್ಟುವುದರಲ್ಲಿ ನಿರತನಾಗಿದ್ದವನು. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ: ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹಾನೋಕ ಎಂದು ತನ್ನ ಮಗನ ಹೆಸರನ್ನಿಟ್ಟನು ಎಂಬುದಾಗಿ. ಪ್ರಿಯರೇ, ಭೂಮಿಯ ಮೇಲೆಲ್ಲ ಅಲ್ಲಲ್ಲಿ ಆದಿಕಾಲದ ಕಟ್ಟಡಗಳ ಮೇಲೆ ಬಿದ್ದಿರುವ ಮಣ್ಣಿನ ರಾಶಿಗಳನ್ನು ನೋಡುತ್ತೇವೆ. ಪುರಾತನ ಅವಶೇಷಗಳನ್ನು ಹುಡುಕುವವರಿಗೆ ದೊರಕಿದ ಹಿಂದನ ಕಟ್ಟಡಗಳ ಎತ್ತರ ರಚನೆಗಳ ಮೇಲಿಂದ ಪುರಾತನ ನಾಗರಿಕತೆಯ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಶಿಲಾಯುಗದ ಗುಹಾಮಾನವರು ಕ್ರೂರಿಗಳಾಗಿದ್ದು ಅನಾಗರಿಕರಾಗಿದ್ದರು. ಅವರು ಕಟ್ಟುವರಾಗಿರದೆ ಗುಹೆಗಳಲ್ಲಿ ವಾಸಿಸುವರಾಗಿದ್ದರು. ಐಗುಪ್ತರು, ಅಶೂರ್ಯರು, ಬ್ಯಾಬಿಲೋನ್ಯರು,
ಗ್ರೀಕರು, ರೋಮನ್ನರು ಎಲ್ಲರೂ ನಾಗರಿಕರಾಗಿದ್ದರೆಂದು ತಿಳಿದು ಬರುತ್ತದೆ. ಇದು ಅವರ ಕಟ್ಟಡ ರಚನೆಗಳಲ್ಲಿ ಕಂಡುಬರುತ್ತದೆ. ಪ್ರಿಯರೇ, ಆಧುನಿಕ ಮಾನವನು ಬೃಹತ್ ಗಾತ್ರದ ಕಟ್ಟಡಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಕಟ್ಟುತ್ತಿರುವುದರಿಂದ ಅವನು ಉನ್ನತ ಸಂಸ್ಕೃತಿಯನ್ನು ಹೊಂದಿದವನೆಂದು ಭಾವಿಸಲ್ಪಡುತ್ತಾನೆ. ಈ ದಿನಗಳಲ್ಲಿ ಮಾನವನು ತನ್ನ ವಾಸಕ್ಕಾಗಿ ಗುಹೆಗಳನ್ನು ತಾನೇ ನಿರ್ಮಿಸಿಕೊಳ್ಳುತ್ತಿದ್ದಾನೆ. ಉಳಿದ ಸಮಯಗಳಲ್ಲಿ ಅವನು ಹುಳದ ಹಾಗೆ ಸಂಚರಿಸುತ್ತಿರುತ್ತಾನೆ. ತಾನು ಒಂದು ಸ್ವಿಚ್ ಹೊತ್ತಬಲ್ಲವನಾದರೆ ಜೀವಂತವಿದ್ದೇನೆಂದು ಭಾವಿಸ್ತಾನೆ. ಇದು ಆಧುನಿಕ ಮಾನವನ ಸ್ಥಿತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಉತ್ತಮ ಮಾದರಿಯ ಪ್ರಾರಂಭದ ಕಟ್ಟಡಗಳು ದೇವಸ್ಥಾನಗಳಾಗಿದ್ದವು. ಎಲ್ಲ ವಿಗ್ರಹಾರಾಧಕರು ದೇವಸ್ಥಾನಗಳನ್ನು ಹೊಂದಿದ್ದರು. ಕೆಲವು ಒರಟಾಗಿದ್ದವು. ಮೂರ್ತಿ ಪೂಜಕರ ಗುಡಿಗಳು ಅತ್ಯುತ್ತಮ ರಚನಾ ಕೌಶಲ್ಯವನ್ನು ತೋರಿಸುವುಗಳಾದರೂ ಅಲ್ಲಿ ಆರಾಧಿಸುತ್ತಿದ್ದ ವಿಗ್ರಹಾರಾಧಕರೆಲ್ಲರೂ ಬಹಳ ಕೆಳಮಟ್ಟದ ಆತ್ಮೀಕ ಜೀವಿತಗಳುಳ್ಳವರಾಗಿದ್ದರು. ಈ ಎಲ್ಲ ದೇವಸ್ಥಾನಗಳು ವಿಶಾಲವಾಗಿದ್ದು ಅಲಂಕಾರವಾಗಿಯೂ ಮನಮೋಹಕವಾಗಿಯೂ ಇದ್ದವು. ನೈಲ್ ನದಿಯ ಭಾಗದಲ್ಲಿದ್ದ ಅರಸರ ದೇವಾಲಯಗಳು, ನಿನವೆಯ, ಅಶ್ಶೂರ, ಬ್ಯಾಬಿಲೋನಿನ ಮಾಡ್ರೂಕ್, ಟೈಗ್ರೀಸ್ ಯುಪ್ರಟೀಸ್ ಕಣಿವೆಗಳಲ್ಲಿದ್ದ ರಚನೆಗಳು, ಫೊಯ್ನಿಕ್ಯರ ಬಾಳ, ಗ್ರೀಕರ ಅಥೇನ, ಪಾರ್ಥೆನಾನಿನ ಅಥೆನ್ಸ್, ರೋಮನ್ನರ ಜುಪಿಟರ್, ಮೆಕ್ಸಿಕೋದ ಅಜೆಟಕ್ ದೇವಸ್ಥಾನಗಳು ಇವೆಲ್ಲವೂ ದೇವರಿಗೆ ವಿರುದ್ಧವಾದ ಮನಸ್ಸನ್ನು ಎತ್ತಿ ತೋರಿಸುವುಗಳಾಗಿವೆ. ಯಾಕಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21 ಮತ್ತು 23ನೇ ವಚನ ಹೀಗೆ ಹೇಳುತ್ತದೆ: ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು ಎಂಬುದಾಗಿ. ಆಗ ಅವರೇನು ಮಾಡಿದರು? ಅವರು ಮುಂದಕ್ಕೆ ನೋಡುತ್ತೇವೆ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬನು ತನ್ನ ತನ್ನ ದೇವತೆಯ ವಾಸಕ್ಕಾಗಿ ಗುಡಿಯನ್ನು ನಿರ್ಮಿಸಿದನು. ಅವರು ತಮ್ಮ ದೇವರುಗಳನ್ನು ಪೆಟ್ಟಿಗೆಗಳಲ್ಲಿ ಬಂಧಿಸಿಟ್ಟರು. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಕಟ್ಟಿದ ದೇವಾಲಯವು ಸತ್ಯವೇದದಲ್ಲಿ ಎಲ್ಲಿಯೂ ದೇವರು ವಾಸ ಮಾಡುವ ಮನೆಯೆಂದು ಹೇಳಲ್ಪಟ್ಟಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತದ 6ನೇ ಅಧ್ಯಾಯ 18ನೇ ವಚನದಲ್ಲಿ ದೇವಾಲಯ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇವರು ಆ ಸ್ಥಳದಲ್ಲಿ ವಾಸ ಮಾಡುವುದಿಲ್ಲವೆಂದು ಸೊಲೊಮೋನನು ಸ್ಪಷ್ಟಪಡಿಸಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ನಿಜವಾಗಿ ಮನುಷ್ಯರೊಡನೆ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ದೇವಾಲಯವನ್ನು ದೇವರು ವಾಸಿಸತಕ್ಕ ಗೃಹವನ್ನಾಗಿ ಕಟ್ಟಲಾಗಿದೆ ಎಂದು ನೀನು ನೆನೆಸುವುದಾದರೆ ನಿನ್ನ ಎಣಿಕೆ ತಪ್ಪಾಗಿದೆ. ಅದು ಮಾನವನು ದೇವರನ್ನು ಸಂಧಿಸುವ ಸ್ಥಳ, ಯಜ್ಞಗಳ ಮುಖಾಂತರ ದೇವರ ಬಳಿಗೆ ಹೋಗುವ ಮಾರ್ಗವಾಗಿದೆ. ಈ ದೇವಾಲಯದ ಪರಿಕಲ್ಪನೆ, ರಚನೆ ಹಾಗೂ ಲಕ್ಷಣಗಳನ್ನು ಗಮನಿಸುವ. ಅದು ಅತೀ ಮುಖ್ಯವಾಗಿದೆ. ಇದರ ಕಟ್ಟುವ ಯೋಚನೆ ಮೊದಲು ದಾವೀದನಲ್ಲಿ ಹುಟ್ಟಿತು. ಆದರೆ ಅದನ್ನು ದಾವೀದನು ಕಟ್ಟಲು ದೇವರು ಸಮ್ಮತಿಸಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ದಾವೀದನು ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳನ್ನು, ಅಂದರೆ ಕುಲಾಧಿಪತಿಗಳು, ಅರಸನ ಸೇವೆ ಮಾಡುತ್ತಿರುವ ವರ್ಗನಾಯಕರು, ಶಾಸ್ತ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ದನ ಕುರಿ ಮೊದಲಾದ ಸೊತ್ತಿನ ಮೇಲ್ವಿಚಾರಕರು, ರಾಜಪುತ್ರ ಪಾಲಕರು, ಕಂಚುಕಿಗಳು, ರಣವೀರರು, ಅಂತೂ ಎಲ್ಲಾ ಘನವಂತರನ್ನು ಯೆರೂಸಲೇಮಿಗೆ ಕರೆಯಿಸಿದನು. ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ: ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರವೂ ನಮ್ಮ ದೇವರ ಪಾದಪೀಠಕ್ಕೋಸ್ಕರವೂ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿದೆನು. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ದೇವಾಲಯವು ದೇವರ ವಾಸ ಸ್ಥಳವಾಗಿರದೆ ಆತನ ಪಾದಪೀಠವಾಗಿತ್ತು. ದೇವಾಲಯ ಕಟ್ಟುವ ಆಶೆ ದಾವೀದನ ಹೃದಯದಲ್ಲಿತ್ತು. ಅದರ ರೂಪರೇಷೆಗಳು ದಾವೀದನಿಗೆ ಕೊಡಲ್ಪಟ್ಟಿತೇ ಹೊರತು ಸೊಲೊಮೋನನಿಗಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗಿದೆ: ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯೆಹೋವನ ಲೇಖನದಿಂದಲೇ ಪ್ರಾಪ್ತವಾಯಿತೆಂದು ಹೇಳಿದನು ಎಂಬುದಾಗಿ. ಅಂದರೆ ದಾವೀದನಿಗೆ ದೇವಾಲಯ ಕಟ್ಟಲು ದೇವರು ಸಮ್ಮತಿ ಕೊಡದಿದ್ದರೂ ಅದರ ನಕ್ಷೆಯು ಅವನಿಗೆ ಕೊಡಲ್ಪಟ್ಟಿತು. ದಾವೀದನು ಅದನ್ನು
ಸೊಲೊಮೋನನಿಗೆ ಹಸ್ತಾಂತರಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 10-12 ವಚನದವರೆಗೆ ಓದುವಾಗ ಹೀಗೆ ಬರೆದದೆ: ಆದುದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ, ಧೈರ್ಯದಿಂದ ಕೆಲಸಕ್ಕೆ ಕೈಹಚ್ಚು ಎಂಬುದೇ. ತರುವಾಯ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವಾಲಯದ ಮಂಟಪ, ಕೊಟ್ಟಾರಗಳು, ಭಂಡಾರಗಳು, ಮೇಲುಪ್ಪರಿಗೆಗಳು, ಒಳಗಣ ಕೋಣೆಗಳು, ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು, ಯೆಹೋವನ ಆಲಯದ ಅಂಗಳಗಳು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಎಂಬುದಾಗಿ. ಪ್ರಿಯರೇ, ದಾವೀದನು ದೇವಾಲಯಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿದನು. ಮುಂದಕ್ಕೆ ನಾವು ನೋಡುತ್ತೇವೆ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ, ಕೆತ್ತುವುದಕ್ಕೆ ಬೇಕಾಗುವ ರತ್ನ, ಕೆಂಪರಳು, ವಿಚಿತ್ರ ವರ್ಣದ ಕಲ್ಲು, ಎಲ್ಲ ಥರದ ಮಣಿ, ಚಂದ್ರಕಾಂತ ಇವುಗಳನ್ನು ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಹೀಗೆ ದೇವಾಲಯದ ಪರಿಕಲ್ಪನೆ ದಾವೀದನ ಹೃದಯದಲ್ಲಿತ್ತು. ಸೊಲೊಮೋನನು ಅದನ್ನು ಕಾರ್ಯರೂಪಕ್ಕೆ ತಂದನು ಅಷ್ಟೇ. ಹೀಗೆ ದಾವೀದನು ಸಂಗ್ರಹಿಸಿದ ಸಮಸ್ತ ವಸ್ತುಗಳ ಜೊತೆಗೆ ಸೊಲೊಮೋನನು ತೂರಿನ ರಾಜನಾದ ಹೀರಾಮನೊಂದಿಗೆ ದೇವದಾರು, ತುರಾಯಿ ಮರಗಳನ್ನು ಒದಗಿಸುವಂತೆ ಒಪ್ಪಂದವನ್ನು ಮಾಡಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 5ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಅವನು ಸೊಲೊಮೋನನಿಗೆ, ನೀನು ಹೇಳಿ ಕಳಿಸಿದ್ದನ್ನು ಕೇಳಿದೆನು. ದೇವದಾರು ವೃಕ್ಷಗಳನ್ನು, ತುರಾಯಿ ಮರಗಳನ್ನು ಕುರಿತು ನಿನ್ನ ಅಪೇಕ್ಷೆಯನ್ನು ನೆರವೇರಿಸುವೆನು. ನನ್ನ ಸೇವಕರು ಅವುಗಳನ್ನು ಲೆಬನೋನಿನಿಂದ ಸಮುದ್ರಕ್ಕೆ ತೆಗೆದುಕೊಂಡು ಹೋಗುವರು. ನಾನು ಅವುಗಳನ್ನು ತೆಪ್ಪವನ್ನಾಗಿ ಕಟ್ಟಿಸಿ ಸಮುದ್ರ ಮಾರ್ಗವಾಗಿ ನೀನು ನೇಮಿಸುವ ಸ್ಥಳಕ್ಕೆ ಕಳುಹಿಸಿ ಅಲ್ಲಿ ಬಿಚ್ಚಿಸುವೆನು. ನೀನು ಅವುಗಳನ್ನು ತೆಗೆದುಕೊಂಡು ಅವುಗಳಿಗೆ ಬದಲಾಗಿ ನನ್ನ ಮನೆಯವರಿಗೆ ಆಹಾರ ಪದಾರ್ಥಗಳನ್ನು ಕೊಡಬೇಕೆಂಬುದೇ ನನ್ನ ಅಪೇಕ್ಷೆಯಾಗಿದೆ ಎಂದು ಹೇಳಿ ಕಳಿಸಿದನು ಎಂಬುದಾಗಿ. ಪ್ರಿಯರೇ, ತೂರಿನ ಕೆಲಸಗಾರರಲ್ಲದೆ ಸೊಲೊಮೋನನು ಇಸ್ರಾಯೇಲ್ಯರಿಂದಲೂ ಬಹುಸಂಖ್ಯೆಯ ಕೆಲಸಗಾರರನ್ನು ನೇಮಿಸಿದನು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ 1ನೇ ಅರಸರುಗಳು 5ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅರಸನಾದ ಸೊಲೊಮೋನನು ಎಲ್ಲ ಇಸ್ರಾಯೇಲ್ಯರಲ್ಲಿ 30,000 ಮಂದಿಯನ್ನು ಬಿಟ್ಟು ಹಿಡಿದು ಅವರಲ್ಲಿ ತಿಂಗಳೊಂದಕ್ಕೆ 10,000 ಮಂದಿಯಂತೆ ಲೆಬನೋನಿಗೆ ಕಳುಹಿಸುತ್ತಿದ್ದನು. ಅವರು 1 ತಿಂಗಳು ಲೆಬನೋನಿನಲ್ಲಿದ್ದರೆ 2 ತಿಂಗಳು ಮನೆಯಲ್ಲಿರುತ್ತಿದ್ದರು. ಅದೋನಿರಾಮನು ಇವರ ಮುಖ್ಯಸ್ಥನಾಗಿದ್ದನು ಎಂಬುದಾಗಿ. ಪ್ರಿಯರೇ, ಇದು ಒಂದು ಬಹುದೊಡ್ಡ ಕಾರ್ಯವಾಗಿತ್ತು. ದೇವಾಲಯವನ್ನು ಕಟ್ಟಿದ ಬಳಿಕ ಸೊಲೊಮೋನನು ಇತರ ಕೆಲವು ವಸ್ತುಗಳನ್ನು ಕಟ್ಟಿಸಿದನು. ಅವನು ಮಾಡಿದ ಕಟ್ಟಡಗಳ ಯೋಜನೆ ದೊಡ್ಡದಿತ್ತು. ಅದಕ್ಕಾಗಿ ಜನರಿಂದ ತುಂಬ ತೆರಿಗೆಯನ್ನು ವಸೂಲಿ ಮಾಡಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನಾವು ತಿಳಿದುಕೊಂಡಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಆ ಸತ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸೊಲೊಮೋನನ ಆಳ್ವಿಕೆಯಲ್ಲಿ ಇಸ್ರಾಯೇಲರು ಯೆಹೂದ್ಯರು ಸುರಕ್ಷಿತರಾಗಿದ್ದರು. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಎಲ್ಲಿಯವರೆಗೆ ಪಾಪವು ನಮ್ಮನ್ನು ಆಳುತ್ತದೋ ಅಲ್ಲಿಯವರೆಗೆ ನಮಗೆ ಸಮಾಧಾನ ಇರುವುದಿಲ್ಲ. ಆದರೆ ದೇವರು ಯೇಸು ಕ್ರಿಸ್ತನನ್ನು ನಮ್ಮ ಪಾಪಗಳ ನಿವಾರಣೆಗಾಗಿ ಯಜ್ಞವಾಗಿ ಸಮರ್ಪಿಸಿದನು. ಆತನ ಮೂಲಕ ನಾವು ಸಮಾಧಾನ ಹೊಂದಿಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂಥ ತಂದೆಯ ದೇವರೇ, ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಇದುವರೆಗೂ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಆಲಿಸುವಂತೆ ವೀಕ್ಷಿಸುವಂತೆ ನಮ್ಮ ಪ್ರಿಯರಿಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ಳುವೆವು. ದೇವ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ನೀನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಸಕಲ ಪಾಪಗಳನ್ನು ಯೇಸು ಕ್ರಿಸ್ತನ ರಕ್ತವು ತೊಳೆಯುತ್ತದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಈ ದಿನ ಅವರು ರಕ್ಷಣೆ ಹೊಂದುವಂತೆ, ಕ್ರಿಸ್ತನಲ್ಲಿ ಸಿಗುವಂಥ ನೂತನ ಜೀವಿತವನ್ನು ಪಡೆಯುವಂತೆ ಸಹಾಯ ಮಾಡು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಮಾಡುವ ಕರೆಗಳಿಗಾಗಿ ವಂದನೆಗಳು. ತಪ್ಪದೇ ಕರೆಗಳನ್ನು ಮಾಡುತ್ತಾ ಸೇವೆಯನ್ನು ಬೆಂಬಲಿಸಿರಿ.
ದೇವರ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.